ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಕ್ಷ ನಿಷ್ಠೆ, ಪ್ರಾಮಾಣಿಕತೆ, ತಾಳ್ಮೆ ಹೊಂದಿದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು, ಏನನ್ನ ಬೇಕಾದ್ರೂ ದಕ್ಕಿಸಿಕೊಳ್ಳಬಹುದು ಅನ್ನೋದಕ್ಕೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ದೊಡ್ಡ ನಿದರ್ಶನವಾಗಿದ್ದಾರೆ. ಹಿಂದೊಮ್ಮೆ ಕಾರ್ಯಕ್ರಮವೊಂದರಲ್ಲಿ ಅವರೇ ಹೇಳಿದಂತೆ ಪ್ರಯತ್ನ ಫಲಿಸದೇ ಇರಬಹುದು, ಪ್ರಾರ್ಥನೆ ಫಲಿಸುತ್ತೆ ಅಂತ ಪದೇ ಪದೇ ಡಿಕೆ ಶಿವಕುಮಾರ್ ಹೇಳ್ತಾನೆ ಬಂದಿದ್ದಾರೆ. ಅದರಂತೆ ಪ್ರಾರ್ಥನೆಯಂತೆ ಅಂತೂ ಇಂತೂ ಡಿಕೆ ಶಿವಕುಮಾರ್ ಕನಸು ನನಸಾಗ್ತಾ ಇದ್ದು ಬುಧವಾರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೊನೆಗೂ ಫಲಿಸಿದ ಡಿಕೆಶಿ ಪ್ರಾರ್ಥನೆ. ಸಿಎಲ್ಪಿ ನಾಯಕರಾಗಿ ಡಿಕೆಶಿ ಆಯ್ಕೆ. ಬುಧವಾರದಿಂದ ಡಿಕೆಶಿ ಯುಗಾರಂಭ. ಎಸ್, ಡಿಕೆಶಿ ಹೇಳಿದ ಈ ಮಾತು ಅಕ್ಷರಶಃ ಸತ್ಯವಾಗಿದೆ. ಡಿಕೆಶಿ ಶ್ರಮಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಹೌದು, ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ಕುರ್ಚಿ ಕದನಕ್ಕೆ ಅದಾಗಲೇ ಬ್ರೇಕ್ ಬಿದ್ದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಉಂಟಾಗಿದ್ದ ಶೀತಲ ಸಮರಕ್ಕೆ ತೆರೆ ಬಿದ್ದಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂದಿದ್ದವರು ಸೈಲೆಂಟ್ ಆಗಿದ್ದಾರೆ. ಡಿಕೆಶಿಗೂ ಅವಕಾಶ ಕೊಡಬೇಕು ಅಂತಿದ್ದವರು ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಗಮನ ಹರಿಸಿದ್ದಾರೆ. ಇನ್ನು ಡಿಕೆಶಿ ಹೇಳ್ತಾ ಇದ್ದ ಶುಭಗಳಿಗೆ ಬಂದೇ ಬಿಟ್ಟಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆಶಿ ಅವಿರೋಧ ಆಯ್ಕೆ. ವಿಧಾನಸೌಧದಲ್ಲಿ ನಡೆದ ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿದ್ದರಾಮಯ್ಯ ಹಾಗೂ ಶಾಸಕರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಮಾಹಿತಿ ಹೊರಬೀಳುತ್ತಲೇ ಡಿಕೆಶಿ ಸದಾಶಿವನಗರದ ನಿವಾಸಕ್ಕೆ ಪೊಲೀಸರು ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಿದ್ದಾರೆ. ಡಿಕೆಶಿ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್. ಜೂನ್ 3ಕ್ಕೆ ಸಿಎಂ ಆಗಿ ಡಿಕೆಶಿಗೆ ಪಟ್ಟಾಭಿಷೇಕ. ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ದಿನಗಣನೆ ಆರಂಭಗೊಂಡಿದೆ. ಇದೇ ಜೂನ್ 3ರ ಬುಧವಾರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಬುಧವಾರ ಸಂಜೆ ರಾಜ್ಯಪಾಲರ ನಿವಾಸ ಲೋಕಭವನ ಗಾಜಿನ ಮನೆಯಲ್ಲಿ ಸಂಜೆ 4 ಗಂಟೆಯ ಶುಭ ಮುಹೂರ್ತದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಜ್ಯೋತಿಷ್ಯದಲ್ಲಿ ಅಪಾರ ನಂಬಿಕೆ. ಹೀಗಾಗಿ ಬುಧವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅಂದು ಸಂಖ್ಯಾಶಾಸ್ತ್ರದ ಆಧಾರದಲ್ಲಿ ಶುಭಯೋಗದ ದಿನ, ಸಂಧ್ಯಾಕಾಲ ಉತ್ತಮವಾಗಿದೆ ಅಂತ ಅಂದೇ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಡಿಕೆಶಿ. ಇನ್ನು ಡಿಕೆ ಪದಗ್ರಹಣ ಮುಹೂರ್ತ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಡಿಕೆ ಪದಗ್ರಹಣ ಮುಹೂರ್ತ ಹೇಗಿದೆ? ಬುಧವಾರ ಸಂಜೆ 4 ಗಂಟೆಗೆ ಡಿಕೆ ಪದಗ್ರಹಣ. ಸಂಧ್ಯಾಕಾಲ ಪದಗ್ರಹಣಕ್ಕೆ ಉತ್ತಮ ಮುಹೂರ್ತ. ಪೂರ್ವಾಷಾಢ ನಕ್ಷತ್ರ, ತುಲಾ ಲಗ್ನ, ಶುಭ ಮುಹೂರ್ತ. ಸಂಖ್ಯಾಶಾಸ್ತ್ರದ ಆಧಾರದಲ್ಲಿ ಡಿಕೆಗೆ ಶುಭಯೋಗ. ಗುರು ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅನ್ನುವ ನಂಬಿಕೆ. ಶುಭಯೋಗದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅಧಿಕಾರ ಭದ್ರ. ಹೊಸದನ್ನ ಆರಂಭಿಸೋಕೆ ಬುಧವಾರ ಒಳ್ಳೆ ದಿನ. ಅಭಿಮಾನಿಗಳ ಕಾರುಗಳಲ್ಲಿ ಡಿಕೆಶಿ ಸಿಎಂ ಸ್ಟಿಕ್ಕರ್. ಡಿಕೆಶಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇರುವ ವಿಚಾರ ಅಭಿಮಾನಿಗಳಲ್ಲಿ, ಬೆಂಬಲಿಗರಲ್ಲಿ ಸಂತಸ ಮನೆ ಮಾಡಿದೆ. ಅಭಿಮಾನಿಗಳು ತಮ್ಮ ಕಾರುಗಳಲ್ಲಿ ಮುಂದಿನ ಸಿಎಂ ಡಿಕೆಶಿ ಅನ್ನುವ ಸ್ಟಿಕ್ಕರ್ ಅನ್ನ ಹಾಕೊಂಡಿದ್ದಾರೆ. ನಮ್ಮ ನಾಯಕರು, ನಮ್ಮ ಹೆಮ್ಮೆ, ಡಿಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಎಂಬ ಸ್ಟಿಕ್ಕರ್ ಅಂಟಿಸಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ಗೆ ಗೊರವಯ್ಯಗಳ ಆಶೀರ್ವಾದ. ಅಜ್ಜಯ್ಯ ಶಾಖಾ ಮಠಕ್ಕೆ ಭೇಟಿ ಕೊಟ್ಟ ಡಿಕೆ ಶಿವಕುಮಾರ್. ಇತ್ತ ಹಾವೇರಿಯ ಮೈಲಾರಕೂಟದಿಂದ ಆಗಮಿಸಿದ ಗೊರವಯ್ಯಗಳು ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಮಾಡಿದ್ದಾರೆ. ನಗರದ ಸದಾಶಿವನಗರಕ್ಕೆ ಭೇಟಿ ನೀಡಿದ 3 ಗೊರವಯ್ಯಗಳು ಡಿಕೆಶಿಗೆ ಆಶೀರ್ವದಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ತಮ್ಮ ಆರಾಧ್ಯ ದೈವ ಅಜ್ಜಯ್ಯರ ಮಠಕ್ಕೆ ಭೇಟಿ ನೀಡಿ ಡಿಕೆಶಿ ಆಶೀರ್ವಾದ ಪಡೆದಿದ್ದಾರೆ. ಬೆಂಗಳೂರಿನ ನಾಗರಬಾವಿಯ ಅಜ್ಜಯ್ಯ ಶಾಖಾ ಮಠಕ್ಕೆ ರಾತ್ರಿ ಕುಟುಂಬ ಸಮೇತ ಭೇಟಿ ನೀಡಿದ ಡಿಕೆ ಶಿವಕುಮಾರ್ ಅಜ್ಜಯ್ಯರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದಿದ್ದಾರೆ. ಒಟ್ಟಾರೆ ಇದೇ ಬುಧವಾರದಿಂದ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಯುಗಾರಂಭವಾಗ್ತಾ ಇದ್ದು, ರಾಜ್ಯದಲ್ಲಿ ಡಿಕೆಶಿ ಅವರ ರಾಜ್ಯಭಾರ ಹೇಗಿರಲಿದೆ ಅಂತ ನೋಡೋದಕ್ಕೆ ರಾಜ್ಯದ ಜನತೆ ಕುತೂಹಲದಿಂದ ನೋಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.